ಅದು ಜನವರಿ 2023 ನವದೆಹಲಿಯ ಜಂತರ್ ಮಂತರ್ನಲ್ಲಿ ಅಂದಿನ ಭಾರತೀಯ ಕುಸ್ತಿ ಒಕ್ಕೂಟದ ಅಧ್ಯಕ್ಷರಾಗಿದ್ದ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ರವರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕಂಡುಬಂದಿತ್ತು. ಭಾರತೀಯ ಕುಸ್ತಿಪಟುಗಳಾದ ಸಾಕ್ಷಿ ಮಲಿಕ್, ವಿನೇಶ್ ಫೋಗಟ್, ಬಜರಂಗ್ ಪೂನಿಯಾ, ಸಂಗೀತಾ ಫೋಗಟ್ ಹಾಗೂ ಇತರೆ ಕುಸ್ತಿಪಟುಗಳು ಈ ಲೈಂಗಿಕ ಕಿರುಕುಳದ ತನಿಖೆಗಾಗಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದ ದಿನ. ಪ್ರತಿಭಟನೆಯಲ್ಲಿ ಮಹಿಳಾ ಕುಸ್ತಿಪಟುಗಳು ನೀಡಿದ ದೂರಿನ ವರದಿ ಈ ರೀತಿ ಇತ್ತು. ಅಧ್ಯಕ್ಷ ಬ್ರಿಜ್ ಭೂಷಣ್ ರವರು ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ತಮ್ಮ ಸ್ತನಗಳು ಹಾಗೂ ಹೊಟ್ಟೆಯ ಭಾಗವನ್ನು ಸ್ಪರ್ಶಿಸಿದ್ದರು ಹಾಗೂ ಅವರು ನಮ್ಮನ್ನು ಹಿಂಬಾಲಿಸುವುದು, ಬೆದರಿಸುವುದು ಮತ್ತು ವೃತ್ತಿಪರ ಸಹಾಯಕ್ಕಾಗಿ ಲೈಂಗಿಕ ಬೇಡಿಕೆಯನ್ನು ಇಟ್ಟಿದ್ದರು ಎಂದು ಆರೋಪಿಸಲಾಗಿತ್ತು. ಇದನ್ನು ಗಮನಿಸಿದಂತಹ ಕೇಂದ್ರ ಸರ್ಕಾರ ಕೂಡಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡುತ್ತೆ ಇದರ ಒಂದು ಪರಿಶೀಲನೆಗಾಗಿ. ಹೀಗಾಗಿ ಈ ಒಂದು ಸಣ್ಣ ಭರವಸೆಯ ನಂತರ ಪ್ರತಿಭಟನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಯಿತು. ನಂತರ ಈ ಸಮಿತಿಯು ಪರಿಶೀಲನೆ ಮಾಡಿ ತನ್ನ ವರದಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಲು ವಿಫಲವಾಯಿತು. ಹೀಗಾಗಿ ಇದರಿಂದ ನೊಂದಂತಹ ಮತ್ತೆ ಆ ಮಹಿಳಾ ಕುಸ್ತಿಪಟುಗಳು ಪುನಃ ಏಪ್ರಿಲ್ 23ರಂದು ಪುನಃ ಒಂದು ಪ್ರತಿಭಟನೆಯನ್ನ ಶುರು ಮಾಡಿದರು. ಸ್ನೇಹಿತರೆ, ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಆಡಳಿತ ಪಕ್ಷದ ನಾಯಕರಾದಂಥ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಹಾಗೂ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಮೌನವಾಗಿದ್ದರಿಂದ ಈ ಒಂದು ವಿರೋಧ ಪಕ್ಷಗಳ ಒಂದು ಟೀಕೆಗೆ ಗುರಿಯಾಗಿಬಿಟ್ಟಿದ್ರು. ಸ್ನೇಹಿತರೆ, ಈ ರೀತಿ ಆ ದಿನ ನಮ್ಮೆಲ್ಲರ ಹೆಮ್ಮೆಯ ಕುಸ್ತಿಪಟುಗಳು ಕೆಟ್ಟ ರಾಜಕಾರಣದಿಂದ ಬೇಸತ್ತು ಸಾಕ್ಷಿ ಮಲಿಕ್ ಅದೇ ದಿನ ಕುಸ್ತಿಯಿಂದ ನಿವೃತ್ತಿಯನ್ನು ಘೋಷಿಸಿದರು. ಇದಕ್ಕೆ ಬೆಂಬಲ ಎಂಬಂತೆ ಬಜರಂಗ್ ಪೂನಿಯಾರವರು ತಮಗೆ ನೀಡಿದ್ದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ಹಿಂದಿರುಗಿಸುವುದಾಗಿ ಪ್ರಧಾನಿಯವರಿಗೆ ಪತ್ರ ಬರೆಯುವ ಮೂಲಕ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದರು. ಈ ಸಹ ಕುಸ್ತಿಪಟುಗಳಾದ ಸಾಕ್ಷಿ ಮಲಿಕ್ ಹಾಗೂ ಬಜರಂಗ್ ಪೂನಿಯಾ ಅವರ ಒಂದು ನಿಲುವನ್ನೇ ಅನುಸರಿಸಿದಂತಹ ವಿನೇಶ್ ಫೋಗಟ್ ರವರು ತಮಗೆ ಏನು ದೊರೆತಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಈ WFI ವಿರುದ್ಧ ಹಿಂದಿರುಗಿಸುವುದಾಗಿ ಒಂದು ತಮ್ಮ ಬಲವಾದ ನಿಲುವನ್ನು ಹೊಂದಿದ್ರು. ಈ ರೀತಿ ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು, ನೋವುಗಳು, ಹಲವಾರು ಅಡೆತಡೆಗಳನ್ನು ಅನುಭವಿಸಿದರೂ ಕೂಡ ಯಾವುದಕ್ಕೂ ಎದೆಗುಂದದೆ ಪ್ರತಿಯೊಬ್ಬ ಭಾರತೀಯನನ್ನು ಹೆಮ್ಮೆಯಾಗಿಸುವಲ್ಲಿ ಇಂದು ವಿನೇಶ್ ಫೋಗಟ್ ರವರು ಸಫಲರಾಗಿದ್ದಾರೆ. ಕಾರಣ ಸ್ನೇಹಿತರೆ, ಇನ್ನು ಸ್ನೇಹಿತರೆ, ಈ ಆಗಸ್ಟ್ 7, 2024ರಂದು ಏನು ಫೈನಲ್ ಪಂದ್ಯ ನಡೆಯಬೇಕಾಗಿತ್ತು 50 kg ಒಂದು ವಿಭಾಗದಲ್ಲಿ. ಆದರೆ ಇತ್ತೀಚೆಗೆ ಬಂದ ಸುದ್ದಿಯ ಪ್ರಕಾರ ವಿನೇಶ್ ಫೋಗಟ್ ರವರು ಚಿನ್ನದ ಪದಕದ ಕುಸ್ತಿ ಪಂದ್ಯದ ಆರಂಭದ ಮುಂಚಿತವಾಗಿಯೇ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಅನರ್ಹಗೊಂಡಿದ್ದಾರೆ. ಅಧಿಕ ತೂಕದ ಕಾರಣದಿಂದ ವಿನೇಶ್ ಫೋಗಟ್ ರವರನ್ನು ಅನರ್ಹಗೊಳಿಸಲಾಗಿದೆ ಎಂದು ಇತ್ತೀಚಿನ ವರದಿಯೊಂದು ತಿಳಿಸಿದೆ. ಇದರಿಂದ ಅನಂತ ಕೋಟಿ ಭಾರತೀಯರಿಗೆ ತುಂಬಲಾರದ ದುಃಖ ಒಂದು ಸಂಭವಿಸಿದೆ ಎಂದರೆ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ, ಎಷ್ಟೋ ಕನಸುಗಳನ್ನು ಹೊತ್ತಿರ್ತಕ್ಕಂತಹ ವಿನೇಶ್ ಫೋಗಟ್ ರವರು ಇನ್ನೇನು ಒಂದು ಸ್ಟೆಪ್ ಅಷ್ಟೇ ಇತ್ತು ಭಾರತದ ಕಿರೀಟವನ್ನು ಎತ್ತಿ ಹಿಡಿಯಲಿಕ್ಕೆ. ಕೇವಲ 100 ಗ್ರಾಮ್ ವೇಟ್ ಅವರ ಜೀವನವನ್ನೇ ಹಾಳು ಮಾಡಿತು, ಅವರ ಕನಸನ್ನು ನುಚ್ಚು ನೂರು ಮಾಡಿತು, ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನು ಕೂಡ ನುಚ್ಚು ನೂರು ಮಾಡಿತು. ಹರಿಯಾಣದ ಕುಸ್ತಿಪಟು ವಿನೇಶ್ ಫೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಒಲಿಂಪಿಕ್ ಮತ್ತು ವಿಶ್ವ ಚಾಂಪಿಯನ್ ಯು ಸಿಸಾಕಿ ರವರನ್ನು ಸೋಲಿಸಿದ ಕೀರ್ತಿ ಇವರದ್ದಾಗಿದೆ. ಕಾರಣ, ಜಪಾನ್ನ ಸುಸಾಕಿಯವರು ಕಳೆದ ಬಾರಿಯ ಟೋಕಿಯೋ ಒಲಿಂಪಿಕ್ಸ್ ಹಾಗೂ 4 ಬಾರಿಯ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಅವಳು ವೃತ್ತಿ ಜೀವನದಲ್ಲಿ ಇಂಥ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಸೋತೇ ಇಲ್ಲ ಅಂತ. ಅಂಥವಳನ್ನ ಈ ಪ್ರೀ ಕ್ವಾರ್ಟರ್ ಫೈನಲ್ ಅಲ್ಲಿ ನಮ್ಮ ವಿನೇಶ್ ಫೋಗಟ್ ರವರು 3-2 ಅಂತರದಿಂದ ಅವರ ವಿರುದ್ಧ ಭರ್ಜರಿ ಜಯವನ್ನ ಗಳಿಸ್ತಾರೆ. ಈ ಗೆಲುವು ಕೊನೆಯ 5 ಸೆಕೆಂಡುಗಳ ಹೋರಾಟದ ಫಲವಾಗಿ ದೊರೆತಿತ್ತು. ನನಗೆ ಒಂದು ಪ್ರಸಿದ್ಧ ಮಾತು ನೆನಪಿಗೆ ಬರ್ತಾ ಇದೆ, ಬಿದ್ದರಲ್ಲವೇ ಮೇಲೆ ಏಳುವುದು. ಇದರ ಒಳಾರ್ಥ ಇಷ್ಟೇ ಸ್ನೇಹಿತರೆ. ಅವತ್ತು ಜನವರಿ 2023ರಂದು ಈ ವಿನೇಶ್ ಫೋಗಟ್ ರವರು ಏನು ಆ ಒಂದು ಜಂತರ್ ಮಂತರ್ನಲ್ಲಿ ಒಂದು ಸಭೆ ನಡೆದಿತ್ತಲ್ಲ, ಹೋರಾಟ ನಡೆದಿತ್ತು, ಅಲ್ಲಿ ಅವರನ್ನ ಈ ನಮ್ಮ ಭಾರತೀಯ ಜನ, ಪೊಲೀಸ್ ಇಲಾಖೆ ಎಲ್ಲರೂ ಅವರನ್ನ ರಸ್ತೆ ಬದಿಯಲ್ಲಿ ಎಳೆದಾಡಿದ್ರು. ಬಟ್ ಅವರು ಅದಕ್ಕೆ ಎದೆಗುಂದದೆ ಇದೇ ಒಂದು
ಪ್ಯಾರಿಸ್ ಒಲಿಂಪಿಕ್ಸ್ನ ಅಂದರೆ ಈ ಒಲಿಂಪಿಕ್ಸ್ನ ರಾಜಬೀದಿಯಲ್ಲಿ ನಮ್ಮ ಭಾರತದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ. ಇಲ್ಲಿಯ ಅಮಾನವೀಯ ವ್ಯವಸ್ಥೆ ನಿಮ್ಮನ್ನು ದೆಹಲಿಯ ಬೀದಿಗಳಲ್ಲಿ ಎಳೆದಾಡಿದ್ದರಿಂದ ಹಿಡಿದು ಒಲಿಂಪಿಕ್ ಪದಕದವರೆಗೆ ಅದೆಷ್ಟೋ ಕಹಿ ಅನುಭವಗಳ ನಂತರವೂ ನೀವು ಮಾಡಿರುವ ಈ ಸಾಧನೆ ಅಭೂತಪೂರ್ವ. ಆದರೆ ಸ್ನೇಹಿತರೆ, ಈ ಒಂದು ವಿನೇಶಾ ಫೋಗಟ್ ಅವರ ಒಂದು ಗೆಲುವನ್ನು ಸಂಭ್ರಮಿಸುವ ಅಥವಾ ಒಂದು ವಿಜೃಂಭಿಸುವ ಒಂದು ನೈತಿಕ ಹಕ್ಕನ್ನು ನಾವು ಭಾರತೀಯರು ಕಳೆದುಕೊಂಡಿದ್ದೇವೆ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಕಾರಣ ಅವತ್ತು ಅವರಿಗೆ ಆದಂಥ ಸಿಕ್ಕಾಪಟ್ಟೆ ಅವಮಾನವನ್ನು ಅನುಭವಿಸಿದ್ದರು. ಆಗ ಅವರಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಇವೊಂದು ರಾಜಕೀಯ ವ್ಯಕ್ತಿಗಳು ಕೂಡ ಅವ್ರಿಗೆ ಸಪೋರ್ಟಿಂಗ್ ನಿಲ್ಲಿಲ್ಲ. ಆ ಕೇಸನ್ನು ಅಲ್ಲೇ ಮುಚ್ಚಾಕಲಾಯಿತು. ಹೀಗಾಗಿ ಇವತ್ತು ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆ ಎಲ್ಲ 140 ಕೋಟಿ ಭಾರತೀಯರು ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.